ಸ್ನೇಹಿತರೆ, ನರ್ಸರಿಯಲ್ಲಿರುವಂಥ ಎಲ್ಲ ಗಿಡಗಳು ಸಾಕಷ್ಟು ಹೂವು, ಕಾಯಿ, ಹಣ್ಣುಗಳಿಂದಷ್ಟೇ ಅಲ್ಲದೆ ಗಿಡಗಳ ಎಲೆ ಮತ್ತು ಕಾಂಡ ತಾಜಾವಾಗೂ ಹಸಿರಿನಿಂದ ಕಂಗೊಳಿಸುತ್ತಿರುತ್ತವೆ. ಅದೇ ನಮ್ಮ ಗಾರ್ಡನಿನ ಗಿಡಗಳು ಕಾಲಕ್ಕೆ ತಕ್ಕಂತೆ ಬಾಡಿ ಸೊರಗಿದಂತೆ ಕಾಣ್ತವೆ. ಇದಕ್ಕೆ ಕಾರಣ ನರ್ಸರಿಯವರು ಕೊಡುವಂತಹ ಸೀಕ್ರೆಟ್ ಗೊಬ್ಬರಗಳು. ನಾವು ಒಂದು ವೇಳೆ ನರ್ಸರಿಯವರಿಗೆ ನೀವು ಕೊಡೋ ಗೊಬ್ಬರಗಳು ಯಾವ್ಯಾವುದು ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ, ರೆಗ್ಯುಲರ್ ಆಗಿ ಯಾರು ಗಿಡಗಳನ್ನು ಅವ್ರ ಹತ್ರ ಕೊಂಡ್ಕೊಳ್ತಾ ಇರ್ತಾರೋ ಅವರಿಗೆ DAP ಅಂತ ಮಾತ್ರ ಹೇಳ್ತಾರೆ. ಆದರೆ ಅವರು ಅದರ ಬದಲಿಗೆ ಇನ್ನೂ ಅನೇಕ ವಿಧದ ಗೊಬ್ಬರವನ್ನು ಬಳಸ್ತಿರ್ತಾರೆ. ಅದನ್ನು ಯಾರಿಗೂ ಹೇಳದೆ ರಹಸ್ಯವಾಗಿ ಇಟ್ಕೊಂಡಿರ್ತಾರೆ. ನರ್ಸರಿಯವರು ಬಳಸುವಂತಹ ಅಂಥ ಸೀಕ್ರೆಟ್ ಗೊಬ್ಬರಗಳು ಯಾವ್ಯಾವುದು, ಅವುಗಳನ್ನು ಗಿಡಗಳಿಗೆ ಹೇಗೆ ಯಾವಾಗ ಅನ್ವಯಿಸಬೇಕು ಅನ್ನೋ ವಿಚಾರಗಳನ್ನು ಇಂದಿನ ವಿಡಿಯೋ ಎಳೆಯಾಗಿ ಬಿಡಿಸಿಡುತ್ತಾ ಸಾಗುತ್ತದೆ. ಎಲ್ಲೂ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸುತ್ತೇವೆ. ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಯೂಟ್ಯೂಬ್ ನಿಮಗೆ ಕಳಿಸಿಕೊಡುವಂತಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅಂತ ಹೇಳಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡ್ತೀರಾ ಅಂತ ಹೇಳಿ ಭಾವಿಸ್ತಾ ಬನ್ನಿ ವಿಡಿಯೋ ಆರಂಭಿಸೋಣ. ಸ್ನೇಹಿತರೆ, ನಾವು ಗಾರ್ಡನಿನಲ್ಲಿ ಆರ್ಗಾನಿಕ್ ಅಂದರೆ ಸಾವಯವ ಗೊಬ್ಬರದ ಬಳಕೆಯನ್ನಷ್ಟೇ ಶಿಫಾರಸು ಮಾಡ್ತೀವಿ. ಹಾಗಾಗಿ ಮೊದಲಿಗೆ ಸಾವಯವ ಮತ್ತು ಭೂಮಿ ಮಿತ್ರ ಆರ್ಗಾನಿಕ್ ಪದಾರ್ಥಗಳನ್ನು ಬಳಸುವುದರಿಂದ ವಿಡಿಯೋ ಆರಂಭಿಸಿ, ನಂತರದಲ್ಲಿ ಭೂಮಿಯ ಮಣ್ಣಿನ ಸಾರವನ್ನು ಕೆಡಿಸಿ ಮಣ್ಣನ್ನು ನಿಶ್ಯಕ್ತಗೊಳಿಸುವಂತಹ ರಾಸಾಯನಿಕ ಗೊಬ್ಬರಗಳ ಮಾಹಿತಿ ನೀಡುತ್ತಾ ಸಾಗುತ್ತೇವೆ. ನಾವು ನಮ್ಮ ವೀಕ್ಷಕ ಮತ್ತು ರೈತ ಮಿತ್ರರಿಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬಾರದೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಮೊದಲಿಗೆ ನರ್ಸರಿಯವರು ಬಳಸುವಂತಹ ಕಾಂಪೋಸ್ಟ್ ಯಾವುದು ಅಂತಂದರೆ ವರ್ಮಿ ಕಾಂಪೋಸ್ಟ್ ಮತ್ತು ಲೀವ್ ಕಾಂಪೋಸ್ಟ್ಗಳು. ಇವುಗಳನ್ನು ಪ್ರತಿಯೊಂದು ಸೈಜಿನ ಗಿಡಗಳಿಗೂ ಪ್ರತಿ 15 ದಿನಗಳಿಗೊಮ್ಮೆ ಬಳಸುತ್ತಿರುತ್ತಾರೆ. ವರ್ಮಿ ಕಾಂಪೋಸ್ಟ್ನ ಕಾರಣದಿಂದ ಮಣ್ಣು ಹಗುರವಾಗುವುದಲ್ಲದೆ ಬೇರುಗಳು ಸುಲಭವಾಗಿ ಬೆಳವಣಿಗೆ ಕಾಣಲು ಆರಂಭಿಸಿದರೆ, ಲೀವ್ ಕಾಂಪೋಸ್ಟ್ನಲ್ಲಿರುವಂತಹ ಪೌಷ್ಟಿಕಾಂಶಗಳು ಗಿಡಗಳ ಎಲೆ ಮತ್ತು ಕಾಂಡವನ್ನು ಸದೃಢವಾಗಿ ಬೆಳೆಯುವಂತೆ ಉತ್ತೇಜಿಸುತ್ತದೆ. ಇದು ಆರ್ಗಾನಿಕ್ ಗೊಬ್ಬರವಾದ್ದರಿಂದ ನೀವು ಕೂಡ ಹತ್ತಿರದ ಗಾರ್ಡನ್ ಅಂಗಡಿಯಲ್ಲಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದಂತಹ ಆನ್ಲೈನ್ ಬೈ ಲಿಂಕನ್ನು ಪರಿಶೀಲಿಸಿ ಅತ್ಯುತ್ತಮವಾದಂತಹ ವರ್ಮಿ ಕಾಂಪೋಸ್ಟ್ ಮತ್ತು ಲೀವ್ ಕಾಂಪೋಸ್ಟನ್ನು ತರಿಸಿಕೊಂಡು ಉಪಯೋಗಿಸಿಕೊಳ್ಳಬಹುದು. ಇದರ ನಂತರ ಸೀವಿಡ್ ಗ್ರ್ಯಾನ್ಯೂಲ್ಸ್ ಮತ್ತು ಲಿಕ್ವಿಡ್ ಎರಡೂ ರೀತಿಯಲ್ಲೂ ಲಭ್ಯವಿರೋದ್ರಿಂದ ಯಾವೆಲ್ಲ ಗಿಡಗಳಲ್ಲಿ ಇನ್ನೂ ಫ್ಲವರಿಂಗ್ ಆಗ್ತಾ ಇಲ್ವೋ ಅಂತಹ ಎಲ್ಲ ಗಿಡಗಳಿಗೂ 10 ರಿಂದ 15 ಕಾಳಿನಂತೆ ಗಿಡದ ಬುಡದಲ್ಲಿರುವಂತಹ ಮಣ್ಣನ್ನು ಕೆದಕಿ ಹರಡಿ ಮತ್ತೆ ಅದರ ಮೇಲೆ ಮಣ್ಣನ್ನು ಮುಚ್ಚುವುದರಿಂದ ಅತಿ ಶೀಘ್ರವಾಗಿ ಫಲಿತಾಂಶ ದೊರೆಯುವುದಲ್ಲದೆ, ನರ್ಸರಿಯವರು ಇದೇ ಸೀವಿಡ್ನ ಹರಳುಗಳನ್ನು 1 ಲೀಟರ್ ನೀರಿಗೆ 100 ಗ್ರಾಂನಷ್ಟು ಬೆರೆಸಿ ನಂತರ ಮಿಶ್ರಣವನ್ನು 10 ಲೀಟರ್ ನೀರಿಗೆ ಬೆರೆಸಿಕೊಂಡು ಗಿಡದ ಬುಡದ ಭಾಗಗಳಿಗೆ ಮತ್ತು ಗಿಡಗಳ ಎಲೆ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳೆಲ್ಲ ತಾಜಾವಾಗಿರುವುದಲ್ಲದೆ ಅರಳುವ ಹೂಗಳು ಅತ್ಯಾಕರ್ಷಕವಾಗಿ ಕಾಣುವಂತೆ ಮಾಡುತ್ತದೆ. ಸ್ನೇಹಿತರೆ, ನರ್ಸರಿಯವರು ಲಿಕ್ವಿಡ್ ಫಾರ್ಮ್ನಲ್ಲಿರುವಂತಹ ಸೀವಿಡ್ ಅನ್ನ 1 ಲೀಟರ್ ನೀರಿಗೆ 5 ml ನಂತೆ ಬೆರೆಸಿ ಬಳಸುವುದರಿಂದ ನರ್ಸರಿಯಲ್ಲಿರುವಂತಹ ಗಿಡಗಳು ಆರೋಗ್ಯದಿಂದ ಕೂಡಿರುತ್ತವೆ. ಇನ್ನು ಬೇವಿನ ಹಿಂಡಿಯ ಪುಡಿಯನ್ನ ಕೂಡ ನರ್ಸರಿಯವರು 1 ಲೀಟರ್ ನೀರಿಗೆ 100 ಗ್ರಾಂನಂತೆ ಬೆರೆಸಿ 1 ದಿನಗಳ ಕಾಲ ನೆನೆಸಿ ಇಟ್ಟ ನಂತರ ಗಿಡದ ಬುಡಭಾಗಗಳಿಗೆ ಮತ್ತು ಅದನ್ನೇ ಸೋಸಿಕೊಂಡು ಫಾಲಿಯರ್ ಸ್ಪ್ರೇ ಕೂಡ ಮಾಡುತ್ತಾರೆ. ಇದರಿಂದ ಗಿಡದ ಮೇಲೆ ಮತ್ತು ಮಣ್ಣಿನಲ್ಲಿರಬಹುದಾದಂತಹ ಕೆಲ ಕ್ರಿಮಿ ಕೀಟಗಳನ್ನು ಬೇವಿನ ಹಿಂಡಿ ಪುಡಿ ನಾಶಪಡಿಸಿದಂತಾಗುತ್ತದೆ. ಇದಷ್ಟೇ ಅಲ್ಲದೆ ಪ್ರತಿ ತಿಂಗಳಿಗೊಮ್ಮೆ ಅತ್ಯುತ್ತಮ ದರ್ಜೆಯ ಬೇವಿನ ಹಿಂಡಿ ಪುಡಿಯನ್ನು 1 ಗಿಡಕ್ಕೆ 1 ಹಿಡಿಯಂತೆ ಗಿಡದ ಬುಡಭಾಗದಲ್ಲಿರುವಂತಹ ಮಣ್ಣನ್ನು ಕೆದಕಿ ಅದರ ಸುತ್ತಲೂ ಹರಡಿ ನಂತರ ಮಣ್ಣನ್ನು ಮುಚ್ಚುವುದರಿಂದ ಗಿಡಗಳಿಗೆ ಆಂತರಿಕವಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ. ಸ್ನೇಹಿತರೆ, ಯಾವುದೇ ರೀತಿಯ ಗೊಬ್ಬರಗಳನ್ನು ಕೊಂಡುಕೊಳ್ಳುವಾಗ ಕ್ವಾಲಿಟಿಗೆ ಯಾವುದೇ ಕಾರಣಕ್ಕೂ ರಾಜಿಯಾಗಕ್ಕೆ ಹೋಗಬೇಡಿ. ಕಡಿಮೆ ಅಗ್ಗದಲ್ಲಿ ದೊರೆಯುವಂತಹ ಗೊಬ್ಬರಗಳನ್ನು ತಂದು ಗಿಡಗಳಿಗೆ ಅನ್ವಯಿಸೋದ್ರಿಂದ ತ್ವರಿತವಾಗಿ ಫಂಗಸ್ ಹತ್ತುವ ಮತ್ತು ಗಿಡಗಳನ್ನು ಸಂಪೂರ್ಣ ನಾಶಗೊಳಿಸಿದಂತಾಗುತ್ತದೆ. ಇನ್ನು ನರ್ಸರಿಯವರು ಇತ್ತೀಚಿನ ದಿನಗಳಲ್ಲಿ ಸಾಸಿವೆ ಹಿಂಡಿ ಪುಡಿಯನ್ನ ಪ್ರತಿಯೊಂದು ಗಿಡಗಳಿಗೂ 1 ಸ್ಪೂನ್ನಂತೆ ಪ್ರತಿ ತಿಂಗಳಿಗೊಮ್ಮೆ ಕೊಡ್ತಾ ಇರ್ತಾರೆ. ಈ ಕಾರಣದಿಂದ ಸಾಸಿವೆ ಹಿಂಡಿ ಪುಡಿಯಲ್ಲಿರುವಂತಹ ನೈಟ್ರೋಜನ್, ಜಿಂಕ್, ಸಲ್ಫರ್, ಐರನ್, ಫಾಸ್ಫರಸ್ ಸೇರಿದಂತೆ ಇನ್ನಿತರ ಪೋಷಕಾಂಶಗಳ ಪೂರೈಕೆಯಾಗುವುದರಿಂದ ಗಿಡಗಳು ದಟ್ಟವಾಗಿ ಹಸುರಾಗಿ ಬೆಳೆಯಲು ಅನುಕೂಲವಾಗುತ್ತದೆ. ಸಾಸಿವೆ ಹಿಂಡಿಯಲ್ಲಿರುವಂತಹ NPK ಅನುಪಾತ ನೋಡುವುದಾದರೆ 4:1:1 ಪ್ರಮಾಣದಲ್ಲಿರುತ್ತದೆ. ಇಂತಹ ಸಾಸಿವೆ ಹಿಂಡಿ ಪುಡಿಯನ್ನ ಗೊಬ್ಬರದಂತೆ ಹೂವು, ಹಣ್ಣು, ಕಾಯಿ, ತರಕಾರಿಗಳನ್ನ ಬೆಳೆಯುವಂತಹ ಗಿಡಗಳಿಗೂ ಕೂಡ ಅನ್ವಯಿಸೋದ್ರಿಂದ ಭರಪೂರವಾದಂತಹ ಇಳುವರಿಯನ್ನ ಪಡೆಯಬಹುದು. ಸ್ನೇಹಿತರೆ, ಬೋನ್ ಮೀಲ್ ಅನ್ನ ಬಳಸೋದ್ರಿಂದ ಗಿಡಗಳಿಗೆ ಅವಶ್ಯಕವಾದಂತಹ ಫಾಸ್ಫರಸ್ ಹೇರಳವಾಗಿ ದೊರೆಯೋದ್ರಿಂದ ನರ್ಸರಿಯವರು ಬೋನ್ ಮೀಲ್ ಪ್ರತಿ 15 ದಿನಗಳಿಗೊಮ್ಮೆ ಗೊಬ್ಬರದಂತೆ ನೀಡುವುದಲ್ಲದೆ ಪಾಟಿಂಗ್ ಮಿಶ್ರಣದ ತಯಾರಿಕೆಯಲ್ಲೂ ಬೇವಿನ
ಬೇವಿನ ಹಿಂಡಿ ಪುಡಿಯೊಂದಿಗೆ ಬೆರೆಸಿ ಮಿಶ್ರಣ ಮಾಡುತ್ತಾರೆ. ಬೋನ್ ಮೀಲ್ ಅನ್ನು ಬಳಸದವರು ರಾಕ್ ಫಾಸ್ಫೇಟ್ ಅನ್ನು ಬಳಸಿಕೊಳ್ಳುತ್ತಾರೆ. ಇದರಿಂದಲೂ ಗಿಡಗಳಿಗೆ ಅವಶ್ಯಕವಾದಂತಹ ಫಾಸ್ಫರಸ್ನ ಪೂರೈಕೆಯಾಗುತ್ತದೆ. ಬೋನ್ ಮೀಲ್ ಖರೀದಿಸುವಾಗ ಉತ್ತಮ ಮತ್ತು ಬ್ರಾಂಡೆಡ್ ಕಂಪನಿಯ ಬೋನ್ ಮೀಲ್ಗಳನ್ನಷ್ಟೇ ಬಳಸುವುದರಿಂದ ಗಿಡಗಳಿಗೆ ತಗುಲಬಹುದಾದಂತಹ ಅನೇಕ ಹಾನಿಕಾರಕ ರೀತಿಯ ಬ್ಯಾಕ್ಟೀರಿಯಾ, ಫಂಗಸ್ಗಳ ಬೆಳವಣಿಗೆಯಿಂದ ಗಿಡವನ್ನು ರಕ್ಷಿಸಿದಂತಾಗುತ್ತದೆ. ಸ್ನೇಹಿತರೆ, ಎಪ್ಸಮ್ ಸಾಲ್ಟ್ ಅನ್ನ 1 ಲೀಟರ್ ನೀರಿಗೆ 10 ಗ್ರಾಂನಂತೆ ಮತ್ತು ಸೀವಿಡನ್ನ 5 ಗ್ರಾಂನಂತೆ ಬೆರೆಸಿ ಗಿಡಗಳ ಮೇಲೆ ಫಾಲಿಯರ್ ಸ್ಪ್ರೇ ಮತ್ತು ಗಿಡದ ಬುಡಭಾಗಗಳಿಗೆ ಅನ್ವಯಿಸೋದ್ರಿಂದ ಅರಳುವ ಹಂತದಲ್ಲಿ ಅಥವಾ ಮೊಗ್ಗು ಉಂಟಾಗುವ ಸಂದರ್ಭದಲ್ಲಿ ಆಶ್ಚರ್ಯಕರವಾದಂಥ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು. ಇಂತಹ ಮಿಶ್ರಣದ ಫಾಲಿಯರ್ ಸ್ಪ್ರೇ ನರ್ಸರಿಯವರು ಪ್ರತಿ ವಾರಕ್ಕೊಮ್ಮೆ ಗಿಡಗಳ ಮೇಲೆಲ್ಲ ಮಾಡುತ್ತಿರುತ್ತಾರೆ. ಇದರಂತೆ ಕೇವಲ ಎಪ್ಸಮ್ ಸಾಲ್ಟನ್ನು 1 ಲೀಟರ್ ನೀರಿಗೆ 25 ಗ್ರಾಂನಂತೆ ಬೆರೆಸಿ ಪ್ರತಿ 24 ಗಂಟೆಗಳಿಗೊಮ್ಮೆ ಸ್ಪ್ರೇ ಮಾಡುವುದರಿಂದ ಗಿಡಗಳ ಎಲೆ, ಮೊಗ್ಗು, ಹೂವು, ಕಾಂಡ ತಾಜಾತನದಿಂದ ಕೂಡಿರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಎಪ್ಸಮ್ ಸಾಲ್ಟ್ನಲ್ಲಿರುವ ಮೆಗ್ನೀಷಿಯಂ ಜೊತೆಗಿರುವಂತಹ ಅನೇಕ ಉಪಯುಕ್ತ ಪೋಷಕಾಂಶಗಳಾಗಿವೆ. ಇವಿಷ್ಟು ಆರ್ಗಾನಿಕ್ ಗೊಬ್ಬರದ ಜೊತೆಗೆ ನರ್ಸರಿಯವರು ನಾವೀಗ ತಿಳಿಸಲಿರುವಂತಹ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡುತ್ತಾರೆ. ಈ ಕಾರಣದಿಂದ ನರ್ಸರಿಯವರ ಗಿಡಗಳು ತ್ವರಿತವಾಗಿ ಗ್ರೋತ್ ಮತ್ತು ಫ್ಲವರಿಂಗ್ ಕಾಣಲು ಸಾಧ್ಯವಾಗುತ್ತದೆ. ಇಂತಹ ರಾಸಾಯನಿಕ ಪದಾರ್ಥಗಳ ಬಳಕೆಯಿಂದ ಮಣ್ಣು ಮತ್ತು ಗಿಡ ಎರಡು ತುಂಬಾ ಬೇಗ ನಶಿಸಿ ಹೋಗುವುದರಿಂದ ಗಾರ್ಡನ್ ಪ್ರಿಯರು ಇಂತಹ ರಾಸಾಯನಿಕ ಬಳಕೆಯನ್ನ ಮೊಟಕುಗೊಳಿಸುವುದು ಅತ್ಯುತ್ತಮ. ಮೊದಲಿಗೆ DAPಯನ್ನ ನರ್ಸರಿಯವರು ಹೇರಳವಾಗಿ ಬಳಸ್ತಾರೆ. 4 ಕಾಳುಗಳಷ್ಟು ಎಲ್ಲ ಗಿಡಗಳಿಗೂ ಪ್ರತಿ 1 ರಿಂದ 2 ತಿಂಗಳಿಗೊಮ್ಮೆ ಬಳಸಿದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ 1 ಲೀಟರ್ ನೀರಿನಲ್ಲಿ 5 ಗ್ರಾಂನಂತೆ ಬೆರೆಸಿ ಕೊಡ್ತಾ ಇರ್ತಾರೆ. ಇದಾದ ನಂತರ ಪೊಟ್ಯಾಷನ್ನ ಖರೀದಿಸಿ ಪ್ರತಿಯೊಂದು ಗಿಡಗಳಿಗೂ 1 ಸ್ಪೂನ್ನಂತೆ ಅಥವಾ 1 ಲೀಟರ್ ನೀರಿಗೆ 50 ಗ್ರಾಂನಂತೆ ಬೆರೆಸಿ ಡೈಲ್ಯೂಟ್ ಮಾಡಿಕೊಂಡು ಪ್ರತಿ ತಿಂಗಳಿಗೊಮ್ಮೆ ಬಳಸಿಕೊಳ್ತಾ ಇರ್ತಾರೆ. ಇದರೊಂದಿಗೆ ಯೂರಿಯಾ ಬಳಸುತ್ತಾರೆ. ಯೂರಿಯಾ ಬೆಳವಣಿಗೆಯ ಜೊತೆಗೆ ಮಣ್ಣಿಗೆ ತುಂಬ ಹಾನಿಯನ್ನುಂಟು ಮಾಡುವ ರಾಸಾಯನಿಕವಾದುದರಿಂದ 1 ಗಿಡಕ್ಕೆ 2 ಕಾಲಿನಷ್ಟು ಮಾತ್ರ ಬಳಸುತ್ತಿರುತ್ತಾರೆ. ಇದರಲ್ಲಿ ಸಾಕಷ್ಟು ನೈಟ್ರೋಜನ್ನ ಲಭ್ಯತೆ ಇರೋದ್ರಿಂದ ಬಾಡಿದಂತೆ ಸೊರಗಿದ ಗಿಡಗಳು ಮತ್ತು ಹೂಗಳ ಮೇಲೆ 1 ಲೀಟರ್ ನೀರಿಗೆ 5 ಗ್ರಾಂನಂತೆ ಯೂರಿಯಾ ಬೆರೆಸಿದ ನೀರನ್ನ ಸ್ಪ್ರೇ ಮಾಡೋದ್ರಿಂದ ಸತ್ತ ಗಿಡಗಳು ಮರುಜೀವ ಪಡೆದು ತಾಜಾತನದಿಂದ ಕಂಡುಬರುವಂತಾಗುತ್ತದೆ. ಸ್ನೇಹಿತರೆ, ಇಷ್ಟೇ ಪವರ್ಫುಲ್ ಮತ್ತು ಗಿಡ ಹಾಗೂ ಮಣ್ಣಿನ ಜೊತೆ ಪರಿಸರ ಸ್ನೇಹಿ ಆರ್ಗಾನಿಕ್ ಫಾಸ್ಫರಸ್ ಮತ್ತು ನೈಟ್ರೋಜನ್ ತಯಾರಿಸುವ ವಿಧಾನದ ಬಗ್ಗೆ ವಿಡಿಯೋಗಳು ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವುದರಿಂದ ಗಾರ್ಡನ್ ಪ್ರಿಯರು ಮಿಸ್ ಮಾಡದೆ ನೋಡಲು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ನರ್ಸರಿಯವರು NPK 19:19:19 ಅನುಪಾತದ ರಾಸಾಯನಿಕವನ್ನು ಬಳಕೆ ಮಾಡೋದ್ರಿಂದ ನರ್ಸರಿಯಲ್ಲಿರುವಂಥ ಪ್ರತಿಯೊಂದು ಗಿಡಗಳು ಆಕರ್ಷಕವಾಗಿ ಕಂಡುಬರುತ್ತವೆ. ಈ NPKಯನ್ನ 1 ಲೀಟರ್ ನೀರಿಗೆ 50 ಗ್ರಾಂನಂತೆ ಬೆರೆಸಿ ಪ್ರತಿನಿತ್ಯ ಗಿಡಗಳ ಮೇಲೆಲ್ಲ ಫಾಲಿಯರ್ ಸ್ಪ್ರೇ ಮಾಡ್ತಾನೆ ಇರ್ತಾರೆ. ಸ್ನೇಹಿತರೆ, ನರ್ಸರಿಯವರು ತಮ್ಮಲ್ಲಿ ಮಾರಾಟಕ್ಕಿಟ್ಟ ಗಿಡಗಳ ಬೆಳವಣಿಗೆಗೆ ಬಳಸುವ ರಹಸ್ಯಮಯ ಗೊಬ್ಬರಗಳ ಅನಾವರಣ ಮಾಡಿರುವಂತಹ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸಕ್ಕೆ ಉಪಯೋಗವಾಗಿರಬಹುದು ಎಂದು ಭಾವಿಸುತ್ತಾ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.